ಯೂಸುಫ್ ಆದಿಲ್ ಖಾನ್ ವಾಸ್ ದಿ ಫೌಂಡರ್ ಆಫ್ ಆದಿಲ್ ಶಾ ಡೈನೆಸ್ಟಿ ಆಫ್ ವಿಜಯಪುರ್. ನೋಡಿ, ವಿಜಯಪುರದ ಈ ಆದಿಲ್ ಶಾಹಿ ಡೈನೆಸ್ಟಿಗೆ ಫೌಂಡರ್ ಬಂದು ಯೂಸುಫ್ ಆದಿಲ್ ಖಾನ್ ಅನ್ನೋಂಥ ವ್ಯಕ್ತಿ. ಈ ವಾಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಟಾಲರೆಂಟ್ ಟುವರ್ಡ್ಸ್ ಅದರ್ ರಿಲಿಜನ್ಸ್. ಇವನು ಒಳ್ಳೆ ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾನೆ, ಮತ್ತು ಬೇರೆ ರಿಲಿಜನ್ ಹಿಂದೂಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಇವ್ರ ಕಡೆ ಟಾಲರೆಂಟ್ ಆಗಿರ್ತಾನೆ. ಅಂದರೆ ಅವ್ರಿಗೆ ತೊಂದರೆ ಕೊಡದೇ ಇರ್ತಾನೆ, ಅಂದರೆ ಕೊಡದೆ ಹಾಗೆ ಆರಾಮಾಗಿ ಅವ್ರ ಪಾಡ್ಗವ್ರನ್ನ ಬಿಟ್ಟಿರ್ತಾನೆ. ಆಫ್ಟರ್ ಹಿಮ್ ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ಕೇಮ್ ಟು ಪವರ್. ಇವರಾದಮೇಲೆ ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ಅನ್ನೋಂಥವ್ರು ಅಧಿಕಾರಕ್ಕೆ ಬರೋವಂಥದ್ದು. ಇವರು 1580 1626ವರೆಗೂ ರೂಲ್ ಮಾಡ್ತಾರೆ. ಇಬ್ರಾಹಿಂ ಆದಿಲ್ ಶಾ ದಿ ಸೆಕೆಂಡ್ ವಾಸ್ ದಿ ಗ್ರೇಟ್ ಕಿಂಗ್ ಅಮಾಂಗ್ ಅದರ್ ಸುಲ್ತಾನ್ಸ್. ಇಬ್ರಾಹಿಂ ಆದಿಲ್ ಶಾ ಈ ಒಂದು ಡೈನೆಸ್ಟಿಗೆ ತುಂಬ ಗ್ರೇಟ್ ರಾಜ ಆಗಿರ್ತಾನೆ. ಕಿಂಗ್ಡಮ್ ವಾಸ್ ಎಕ್ಸ್ಪ್ಯಾಂಡೆಡ್ ಆ್ಯಂಡ್ ಬಿಕೇಮ್ ರಿಚ್ ಇನ್ ಇಸ್ ಪೀರಿಯಡ್. ಈ ಒಂದು ಆದಿಲ್ ಶಾಹಿ ಕಿಂಗ್ಡಮ್ ತುಂಬ ಎಕ್ಸ್ಪ್ಯಾಂಡ್ ಆಗುತ್ತೆ ಮತ್ತು ತುಂಬ ರಿಚ್ ಆಗಿ ಬೆಳೆಯುತ್ತೆ, ಅಂದರೆ ಶ್ರೀಮಂತವಾಗುತ್ತೆ ಅವರ ಕಿಂಗ್ಡಮ್. ಹಿ ಹ್ಯಾಡ್ ಎ ಟೈಟಲ್ ಕಾಲ್ಡ್ ಜಗದ್ಗುರು ಬಾದ್ಶಾ. ಇಬ್ರಾಹಿಂ ಆದಿಲ್ ಶಾಗೆ ಜಗದ್ಗುರು ಬಾದ್ಶಾ ಅಂತ ಕೂಡ ಟೈಟಲ್ ಕೊಟ್ಟಿರ್ತಾರೆ, ಅಂದರೆ ಅವಾರ್ಡ್ ಥರ ಅದು. ಈ ವಾಸ್ ಟಾಲರೆಂಟ್ ಆಫ್ ಅದರ್ ರಿಲಿಜನ್ಸ್. ಈ ವ್ಯಕ್ತಿ ಕೂಡ ಬೇರೆ ರಿಲಿಜನ್ಸ್ ಕಡೆ ಟಾಲರೆಂಟ್ ಆಗಿರ್ತಾನೆ. ಈ ಶೆಲ್ಟರ್ಡ್ ಮೆನಿ ಹಿಂದೂ ಫಿಲಾಸಫರ್ಸ್, ಪೊಯೆಟ್ಸ್ ಆ್ಯಂಡ್ ಮ್ಯೂಸಿಷಿಯನ್ಸ್ ಇನ್ ಹಿಸ್ ಕೋರ್ಟ್. ಎಷ್ಟೊಂದು ಜನ ಹಿಂದೂ ಫಿಲಾಸಫರ್ಸ್ ಇರ್ಬೋದು, ಪೊಯೆಟ್ಸು, ಮ್ಯೂಸಿಷಿಯನ್ಸ್ ಯಾರಿರ್ತಾರೆ ಅವರೆಲ್ಲರಿಗೂ ಕೂಡ ಆಸ್ಥಾನದಲ್ಲಿ ಆಶ್ರಯ ಕೊಟ್ಟಿರ್ತಾನೆ. ಈ ರಿನೋವೇಟೆಡ್ ದತ್ತಾ ಟೆಂಪಲ್ಸ್ ಇನ್ ಇಸ್ ಫೋರ್ಟ್ ಆ್ಯಂಡ್ ಎನ್ಕರೇಜ್ಡ್ ಪೂಜಾ ರಿಚುವಲ್ಸ್. ಈ ದತ್ತಾ ಟೆಂಪಲ್ಸ್ ಏನಿರುತ್ತೆ ಕೋಟೆಯಲ್ಲಿ, ಅದಕ್ಕೆ ರಿನೋವೇಟ್ ಮಾಡಿಸೋದೆಲ್ಲ ಮಾಡ್ತಾರೆ, ಮತ್ತು ಎಷ್ಟೊಂದು ಪೂಜಾ ರಿಚುವಲ್ಸ್ನೆಲ್ಲ ಕೂಡ ನೀವು ಈ ಥರ ಪೂಜೆ ಮಾಡಿರಿ, ಈ ಥರ ಪೂಜೆ ಮಾಡಿರಿ ಅಂತ ಎನ್ಕರೇಜ್ಮೆಂಟ್ ಕೂಡ ಸಿಗುತ್ತೆ. ಈ ವರ್ಕ್ ಫಾರ್ ದಿ ಕಲ್ಚರಲ್ ಹಾರ್ಮೋನಿ ಆಫ್ ಹಿಂದೂ ಆ್ಯಂಡ್ ಮುಸ್ಲಿಂ. ಹಿಂದೂಸು ಮತ್ತು ಮುಸ್ಲಿಮ್ಸ್ ಮಧ್ಯದಲ್ಲಿ ಒಳ್ಳೆ ಸಂಬಂಧ ಇರಬೇಕು ಅಂತ, ಅಂದರೆ ತುಂಬ ಫ್ರೆಂಡ್ಶಿಪ್ಪಿಂದ ಇರಬೇಕು ಅಂತೇಳ್ಬಿಟ್ಟು ಇವ್ರು ತುಂಬ ಕೆಲಸ ಮಾಡ್ತಾರೆ. ಹಿ ರೋಟ್ ಎ ಬುಕ್ ಕಾಲ್ಡ್ ಕಿತಾಬಿ ನವ್ರಸ್ ಆ್ಯಂಡ್ ಟ್ರೈ ಟು ಮೇಕ್ ಮ್ಯೂಸಿಕ್ ಪಾಪ್ಯುಲರ್ ಅಮಾಂಗ್ ಮುಸ್ಲಿಮ್ಸ್. ಇವರೊಂದು ಕಿತಾಬಿ ನವ್ರಸ್ ಅಂತ ಹೇಳ್ಬಿಟ್ಟು ಒಂದು ಬುಕ್ ಬರೀತಾರೆ, ಮತ್ತು ಮ್ಯೂಸಿಕ್ನ ಮುಸ್ಲಿಮ್ಸಲ್ಲೂ ಕೂಡ ತುಂಬ ಪಾಪ್ಯುಲರ್ ಮಾಡಬೇಕಂತ ನೋಡ್ತಾರೆ. ಅಂದರೆ ಅವ್ರದ್ದೇ ಒಂದು ಬೇರೆ ಸ್ಟೈಲಾದ ಒಂದು ಮ್ಯೂಸಿಕ್ ಇರುತ್ತೆ, ಅದಕ್ಕೆ ಬೇರೆ ರೀತಿ ಎಲ್ಲ ರೀತಿ ಮ್ಯೂಸಿಕ್ ಕಲಿಬೇಕು ಅಂತ ಅವರು ಟ್ರೈ ಮಾಡೋವಂಥದ್ದು. ದಿ ಬುಕ್ ಬಿಗಿನ್ಸ್ ವಿತ್ ವರ್ಷಿಪಿಂಗ್ ದಿ ಗಾಡ್ಸ್ ಲೈಕ್ ಗಣಪತಿ, ಸರಸ್ವತಿ, ಭೈರವ ಆ್ಯಂಡ್ ಅದರ್ಸ್. ಈ ಬುಕ್ ಸ್ಟಾರ್ಟಿಂಗಲ್ಲೇ ಕೂಡ ಫ್ರಂಟ್ ಪೇಜಲ್ಲೇ ಇಂಟ್ರೊಡಕ್ಷನ್ ಪೇಜು ಅಥವಾ ಮೇನ್ ಪೇಜ್ ಏನಿರುತ್ತೆ ಅಲ್ಲಿ ಗಣಪತಿಗೆ, ಸರಸ್ವತಿ, ಭೈರವ ಮತ್ತು ಬೇರೆ ಬೇರೆ ದೇವರುಗಳಿಗೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋ ರೀತಿ ಇರುತ್ತೆ. ಹಿ ಹಿಮ್ಸೆಲ್ಫ್ ವಾಸ್ ಎ ಗ್ರೇಟ್ ಮ್ಯೂಸಿಷಿಯನ್. ಈ ವ್ಯಕ್ತಿನೇ ತುಂಬ ಗ್ರೇಟ್ ಮ್ಯೂಸಿಷಿಯನ್ ಆಗಿರ್ತಾನೆ. ಇಬ್ರಾಹಿಂ ರೌಜಾ ವಿಚ್ ಈಸ್ ಫೇಮಸ್ ಫಾರ್ ಇಟ್ಸ್ ಆರ್ಕಿಟೆಕ್ಚರ್ ವಾಸ್ ಬಿಲ್ಟ್ ಬೈ ಹಿಮ್. ಇಬ್ರಾಹಿಂ ರೌಜಾ ಅಂತೇಳ್ಬಿಟ್ಟು ಒಂದು ತುಂಬ ಒಳ್ಳೆ ಬಿಲ್ಡಿಂಗ್ ಇದೆ, ಆರ್ಕಿಟೆಕ್ಚರ್ಗೆ ತುಂಬ ಫೇಮಸ್ ಅದು. ಅದನ್ನು ಕಟ್ಸೋದು ಬಂದು ಇಬ್ರಾಹಿಂ ಆದಿಲ್ ಶಾ ದಿ ಸೆಕೆಂಡ್. ನೋಡಿ, ಇಬ್ರಾಹಿಂ ರೌಜಾ ನೋಡ್ಬೋದು, ವಿಜಯಪುರಲ್ಲಿದೆ. ನೆಕ್ಸ್ಟ್ ಬಂದು ಈಗ 5 ಡೈನೆಸ್ಟೀಸ್ ಅಂತ ನಾನೇನು ಹೇಳಿದೆ, ಅದೇ ರೀತಿ ಒಂದಾಯಿತು ಆದಿಲ್ ಶಾಹೀಸ್ ಅಂತ. ಈಗ ಬಂದು ಬರೀದ್ ಶಾಹಿ ಅಂತೇಳಿ, ಇದು ಎರಡನೇದು. ಇವರು 1489 1619ವರೆಗೂ ರೂಲ್ ಮಾಡ್ತಾರೆ. ವೆನ್ ಬಹಮನಿ ಸ್ಟೇಟ್ ವಾಸ್ ಸ್ಕ್ಯಾಟರ್ಡ್ ಇನ್ ಟು ಮೆನಿ ಪ್ರಾವಿನ್ಸಸ್, ಬರೀದ್ ಶಾಸ್ ರೂಲ್ ಡೆಕ್ಕನ್ಸ್, ಬೀದರ್ ಆ್ಯಂಡ್ ಅದರ್ ರೀಜನ್ಸ್ ಅರೌಂಡ್ ಇಟ್. ನೋಡಿ, ಬಹಮನಿ ಸ್ಟೇಟ್ ಎಲ್ಲ ಫ್ರಾಗ್ಮೆಂಟ್ ಆದಮೇಲೆ, ಪೀಸ್ ಆದಮೇಲೆ ಏನಾಯಿತು, ಬರೀದ್ ಶಾಹೀಸ್ ಏನು ಮಾಡ್ತಾರೆ, ಬೀದರ್ ಮತ್ತು ಅದ್ರ ಸುತ್ತಮುತ್ತ ಇರೋಂಥ ಏರಿಯಾಸ್ನ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಡೈನೆಸ್ಟಿನ ಫೌಂಡ್ ಮಾಡಿದ ಯಾರಪ್ಪ ಅಂದರೆ ಕಾಸಿಂ ಬರೀದ್ ಅನ್ನೋಂಥ ವ್ಯಕ್ತಿ. ಆಫ್ಟರ್ ಹಿಮ್ ಇಬ್ರಾಹಿಂ ಆ್ಯಂಡ್ ಇಸ್ ಬ್ರದರ್ ಕಾಸಿಮ್ ಹೂ ರೂಲ್ಡ್ ಬೀದರ್ ವೆರಿ ಇನ್ಕಾಂಪಿಟೆಂಟ್ ಕಿಂಗ್ಸ್. ನೋಡಿ, ಇದಾದಮೇಲೆ ಇಬ್ರಾಹಿಂ ಮತ್ತು ಅವ್ರ ಬ್ರದರ್ ಕಾಸಿಮ್ ಎಲ್ಲ ರೂಲ್ ಮಾಡ್ತಾರೆ ಬೀದರ್ನ. ಅವ್ರಿಗೆ ಗೊತ್ತಿರಲ್ಲ ರೂಲ್ ಮಾಡೋದು ಯಾವ ಥರ ಅಂತ, ಇನ್ಕಾಂಪಿಟೆಂಟ್ ಆಗಿರ್ತಾರೆ. ಆ್ಯಂಡ್ ಬಿಕಾಸ್ ಆಫ್ ದರ್ ಇನ್ನರ್ ಕಾನ್ಫ್ಲಿಕ್ಟ್ಸ್ ದಿಸ್ ಡೈನೆಸ್ಟಿ ಡಿಕ್ಲೈನ್ಡ್. ಅವ್ರ ಒಳಗೊಳಗೆ ಜಗಳ ಇದ್ದಿದ್ದರಿಂದ ಏನಾಯಿತು, ಡೈನೆಸ್ಟಿ ಡಿಕ್ಲೈನ್ ಆಗುತ್ತೆ, ಹಾಳಾಗುತ್ತೆ ಫುಲ್ಲು. ದೆನ್ ಇಬ್ರಾಹಿಂ ಆದಿಲ್ ಶಾ ಆಫ್ ವಿಜಯಪುರ್ ಕ್ಯಾಪ್ಚರ್ಡ್ ಬೀದರ್. ಈ ಇಬ್ರಾಹಿಂ ಆದಿಲ್ ಶಾ ಅನ್ನೋಂಥ ವ್ಯಕ್ತಿ ಏನು ಹೇಳಿದೆ ನಾನು, ಆದಿಲ್ ಶಾಹಿ ಡೈನೆಸ್ಟಿಯಲ್ಲಿ, ಆ ಡೈನೆಸ್ಟಿಯವರು ಈ ಜಾಗನೂ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಆದಿಲ್ ಶಾಹಿ ಅಂದ್ಕೊಳ್ಳಿ, ಇದು ಬರೀದ್ ಶಾಹಿ. ಇವ್ರೇನು ಮಾಡ್ತಾರೆ, ಇದನ್ನ ಅಟ್ಯಾಕ್ ಮಾಡಿಬಿಟ್ಟು ಈ ಜಾಗನೆಲ್ಲ ಕೂಡ ಇವ್ರ ಅಂಡರ್ಗೆ ತೊಗೊಂಡು ಬರೋವಂಥದ್ದು. ನೆಕ್ಸ್ಟ್ ಬಂದು ಕುತುಬ್ ಶಾಸ್ ಆಫ್ ಗೋಲ್ಕೊಂಡ ಅಥವಾ ಕುತುಬ್ ಶಾಹೀಸ್ ಆಫ್ ಗೋಲ್ಕೊಂಡ. ಈಗ ಕುಲಿ ಕುತುಬ್ ಶಾ ಬಗ್ಗೆ ನೋಡೋಣ. ಈ ವಾಸ್ ದಿ ಫೌಂಡರ್ ಆಫ್ ಇಂಡಿಪೆಂಡೆಂಟ್ ಗೋಲ್ಕೊಂಡ ಸ್ಟೇಟ್. ಇವರು ಕೂಡ ಬಹಮನಿ ಸುಲ್ತಾನೇಟ್ ಫ್ರಾಗ್ಮೆಂಟ್ ಆದಮೇಲೆ ಅಥವಾ ಅವಾಗೇ ಅಲ್ಲ, ಇನ್ನೂ ಸ್ವಲ್ಪ ದಿನ ಆದಮೇಲೆ ಒಂದು ಗೋಲ್ಕೊಂಡ ಸ್ಟೇಟ್ನ ಫೌಂಡ್ ಮಾಡ್ತಾರೆ. ಹಿ ರೂಲ್ಡ್ ದಿ ಸ್ಟೇಟ್ ವಿತ್ ಗುಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇನ್ 1543 CE ಈ ವಾಸ್ ಕಿಲ್ಡ್ ಬೈ ಹಿಸ್ ಓನ್ ಸನ್. ನೋಡಿ, ಇವರು ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಮಾಡ್ತಾ ಇರ್ತಾರೆ. ಆದರೆ 1543 ಬಂದು ಅವ್ರ ಮಗನೇ ಅವರಪ್ಪನ್ನ ಕೊಲೆ ಮಾಡಿಬಿಟ್ಟು ಅಧಿಕಾರ ಕಿತ್ಕೊಳ್ತಾನೆ. ನೆಕ್ಸ್ಟ್ ಇಬ್ರಾಹಿಂ ಬಗ್ಗೆ ನೋಡೋಣ.
Ibrahim had compassion for Hindu religion and there were many Hindu officers in his administration. ನೋಡಿ, ಇಬ್ರಾಹಿಂ ಬಂದು ಹಿಂದೂಗಳಿಗೆ ಏನು ಡಿಸ್ಕ್ರಿಮಿನೇಟ್ ಮಾಡ್ತಾ ಇರಲ್ಲ, ಇಷ್ಟೊಂದು ಜನ ಹಿಂದೂ ಆಫೀಸರ್ಸ್ ಎಲ್ಲ ಕೂಡ ಅಡ್ಮಿನಿಸ್ಟ್ರೇಷನಲ್ಲಿ ಇದ್ದರು, ಅಂದರೆ ಒಳ್ಳೊಳ್ಳೆ ಆಫೀಸರ್ಸ್ ಆಗಿ. ಡ್ಯೂರಿಂಗ್ ಹಿಸ್ ರೂಲಿಂಗ್ ಈ ಮೇಡ್ ಗೋಲ್ಕೊಂಡ ಎ ಬ್ಯೂಟಿಫುಲ್ ಸಿಟಿ. ಇಬ್ರಾಹಿಂ ರೂಲ್ ಮಾಡ್ತಾ ಇರೋ ಟೈಮಲ್ಲಿ ಗೋಲ್ಕೊಂಡ ಒಂದು ಬ್ಯೂಟಿಫುಲ್ ಸಿಟಿಯಾಗಿ ಚೇಂಜ್ ಆಗಿರುತ್ತೆ. ಈ ಚೇಂಜ್ ಇಸ್ ಕ್ಯಾಪಿಟಲ್ ಫ್ರಮ್ ಗೋಲ್ಕೊಂಡ ಟು ಹೈದರಾಬಾದ್ ಇನ್ 1589 CE. 1589ನಲ್ಲಿ ಏನಾಗುತ್ತೆ, ಗೋಲ್ಕೊಂಡನ ಒಂದು ಕ್ಯಾಪಿಟಲ್ ಸಿಟಿ ಆಗಿರುತ್ತೆ ಮೊದಲು, ಅದನ್ನು ಚೇಂಜ್ ಮಾಡಿ ಹೈದರಾಬಾದ್ಗೆ, ಇವಾಗ ಏನು ಹೈದರಾಬಾದ್ ಸಿಟಿ ಇದೆ ತೆಲಂಗಾಣಲ್ಲಿ, ಅಲ್ಲಿಗೆ ಇವ್ರ ಕ್ಯಾಪಿಟಲ್ನ ಶಿಫ್ಟ್ ಮಾಡ್ಕೊಳ್ತಾರೆ. ಆಫ್ಟರ್ ಹಿಮ್ ಅಬ್ದುಲ್ ಕುತುಬ್ ಶಾ, ಅಬ್ದುಲ್ ಹಸನ್ ಆ್ಯಂಡ್ ಅದರ್ ಕೇಮ್ ಟು ಪವರ್. ಇಬ್ರಾಹಿಂ ಆದಮೇಲೆ ಬಂದು ಇವರೆಲ್ಲ ಅಧಿಕಾರಕ್ಕೆ ಬರ್ತಾರೆ. ಬಟ್ ದೇ ವೆರ್ ಇನ್ಕಾಂಪಿಟೆಂಟ್ ಕಿಂಗ್ಸ್ ಆ್ಯಂಡ್ ಲೇಟರ್ ಗೋಲ್ಕೊಂಡ ಸರೆಂಡರ್ಡ್ ಟು ದಿ ಮೊಘಲ್ಸ್. ಆದರೆ ಇವರೆಲ್ಲ ಅಷ್ಟು ರೂಲ್ ಮಾಡೋಕ್ಕಾಗಲಿಲ್ಲ, ಇವ್ರ ಕೈಯಲ್ಲಿ ರೂಲ್ ಮಾಡೋದು ಗೊತ್ತಿರಲಿಲ್ಲ. ಇದರಿಂದ ಏನಾಯಿತು, ಗೋಲ್ಕೊಂಡ ಲಾಸ್ಟ್ಗೆ ಮೊಘಲ್ಸ್ ಅಂಡರ್ಗೆ ಹೋಯಿತು, ಮೊಘಲ್ಸ್ಗೆ ಸರೆಂಡರ್ ಆಗಿಬಿಡ್ತಾರೆ. ಈಗ 3 ಡೈನೆಸ್ಟೀಸ್ ಬಗ್ಗೆ ನೋಡಿದ್ವಿ, ಶಾಹಿ ಡೈನೆಸ್ಟೀಸ್ ಬಗ್ಗೆ. ಮೊದಲನೇದು ಆದಿಲ್ ಶಾಹೀಸ್ ಅಂತ, ಇನ್ನೊಂದು ಬಂದು ಬರೀದ್ ಶಾಹಿ, ಇನ್ನೊಂದು ಬಂದು ಗೋಲ್ಕೊಂಡನ ಕುತುಬ್ ಶಾಹಿ ಅಂತ. ಈಗ 4ನೇದು ಬಂದು ನಿಜಾಮ್ ಶಾಹಿ ಅಂತ ಹೇಳ್ಬಿಟ್ಟು, ಇವರು ಅಹಮದ್ ನಗರಿಂದ ರೂಲ್ ಮಾಡ್ತಾ ಇರ್ತಾರೆ. 1490ಇಂದ 1636ವರೆಗೂ ಇವ್ರ ರೂಲಿಂಗ್ ಇರುತ್ತೆ. ಇನ್ 1490 CE ಮಾಲಿಕ್ ಅಹಮದ್ ವಾಸ್ ಎ ಚೀಫ್ ಆಫ್ ಜುನ್ನಾರ್ ಪ್ರಾವಿನ್ಸ್, ಫೌಂಡೆಡ್ ಇಸ್ ಓನ್ ಸ್ಟೇಟ್ ಆಫ್ ಅಹಮದ್ ನಗರ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ನಿಜಾಮ್ ಶಾ ಡೈನೆಸ್ಟಿ. ನೋಡಿ, 1490ಯಲ್ಲಿ ಏನಾಗುತ್ತೆ, ಮಾಲಿಕ್ ಅಹಮದ್ ಅನ್ನೋಂಥ ವ್ಯಕ್ತಿ, ಇವರು ಜುನ್ನಾರ್ ಪ್ರಾವಿನ್ಸ್ನ ಚೀಫ್ ಆಗಿರ್ತಾರೆ, ಅಂದರೆ ಲೀಡರ್ ಆಗಿರ್ತಾರೆ. ಇವರು ಇವ್ರದೇ ಆದಂಥ ಓನ್, ನಾನು ಇಂಡಿಪೆಂಡೆಂಟ್ ಆಗ್ತೀನಿ ಅಂತ ಇಂಡಿಪೆಂಡೆಂಟ್ ಸ್ಟೇಟ್ ಎಸ್ಟಾಬ್ಲಿಷ್ ಮಾಡಿ ಅಹಮದ್ ನಗರಲ್ಲಿ ನಿಜಾಮ್ ಶಾಹಿ ಡೈನೆಸ್ಟಿನ ಸ್ಟಾರ್ಟ್ ಮಾಡ್ತಾರೆ. ಈ ಟುಕ್ ದೌಲತಾಬಾದ್ ಅಂಡರ್ ಇಸ್ ಕಂಟ್ರೋಲ್ ಆ್ಯಂಡ್ ಎಕ್ಸ್ಪ್ಯಾಂಡೆಡ್ ಎಂಪೈರ್. ಇವ್ರ ಕಂಟ್ರೋಲಲ್ಲಿ ದೌಲತಾಬಾದ್ ಅನ್ನೋ ಜಾಗ ತಗೊಂಡು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾರೆ ಎಂಪೈರ್ನ. ಆಫ್ಟರ್ ಹಿಮ್ ಬುರ್ಹಾನ್, ಹುಸೈನ್, ನಿಜಾಮ್ ಶಾ, ಮುರ್ತಾಜಾ ವೆರ್ ಸುಲ್ತಾನ್ಸ್ ಫಾರ್ ದಿ ನೇಮ್ ಸೇಕ್. ಇವರಾದಮೇಲೆ ಬುರ್ಹಾನ್, ಹುಸೈನ್, ನಿಜಾಮ್ ಶಾ, ಮುರ್ತಾಜಾ ಇವರೆಲ್ಲ ಬಂದು ಸುಲ್ತಾನ್ಸ್ ಬರ್ತಾರೆ. ಆದರೆ ಇವ್ರ ಹೆಸ್ರಿಗೆ ಮಾತ್ರ ಸುಲ್ತಾನ್ಸ್ ಆಗಿರ್ತಾರೆ, ಏನಂತ ಒಳ್ಳೆ ರೂಲಿಂಗ್ ಮಾಡಲ್ಲ. ವಿತ್ ದಿ ಡೆತ್ ಆಫ್ ಚಾಂದ್ ಬಿಬಿ, ಅಹಮದ್ ನಗರ್ ಡಿಕ್ಲೈನ್. ಚಾಂದ್ ಬಿಬಿ ಅನ್ನೋಂಥವ್ರು ಸತ್ತೋದ್ಮೇಲೆ ಅಹಮದ್ ನಗರ್ ರೂಲು ಡಿಕ್ಲೈನ್ ಆಗುತ್ತೆ. ಆ್ಯಂಡ್ ಲೇಟರ್ ಇನ್ 1637 CE ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಶಾಜಹಾನ್ ಮೊಘಲ್ ಕಿಂಗ್, ಅಹಮದ್ ನಗರ್ ವಾಸ್ ಮರ್ಜ್ಡ್ ಇನ್ ಟು ದಿ ಮೊಘಲ್ ಸ್ಟೇಟ್. ಆಮೇಲೆ ಏನಾಗುತ್ತೆ, 1637ನಲ್ಲಿ ಅಹಮದ್ ನಗರ್ ಫುಲ್ ಡಿಕ್ಲೈನ್ ಆಗಿರೋಂಥ ಟೈಮಲ್ಲಿ ಶಾಜಹಾನ್, ಗೊತ್ತಲ್ಲ ನಿಮಗೆ, ತಾಜ್ ಮಹಲ್ ಕಟ್ಟಿಸಿದಂಥ ಶಾಜಹಾನ್, ಅವ್ರ ಟೈಮಲ್ಲಿ ಬಂದು ಅಹಮದ್ ನಗರನ ಮೊಘಲ್ಸ್ ಕ್ಯಾಪ್ಚರ್ ಮಾಡಿಕೊಂಡು ಅವರು ಇದರಲ್ಲಿ ಇಂಟಿಗ್ರೇಟ್ ಮಾಡ್ಕೊಳ್ತಾರೆ. ಈಗ ಇಮಾದ್ ಶಾಹೀಸ್ ಆಫ್ ಬೀರಾರ್ ಬಗ್ಗೆ ನೋಡೋಣ. ಇವರು 1490ಇಂದ 1580ವರೆಗೂ ರೂಲ್ ಮಾಡ್ತಾರೆ. ಆಫ್ಟರ್ ದಿ ಫಾಲ್ ಆಫ್ ಬಹಮನಿ ಕಿಂಗ್ಡಮ್ 5 ಸುಲ್ತಾನ್ ಸ್ಟೇಟ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ನಾನು ಆಗಲೇ ಹೇಳ್ದಂಗೆ ಬಹಮನಿ ಕಿಂಗ್ಡಮ್ ಆದಮೇಲೆ 5 ಸ್ಟೇಟ್ಸ್ ಬರುತ್ತೆ ಎಕ್ಸಿಸ್ಟೆನ್ಸ್ಗೆ. ಅದರಲ್ಲಿ ಇಮಾದ್ ಶಾಹಿ ಡೈನೆಸ್ಟಿ ಆಫ್ ಬೀರಾರ್ ಇದು ಕೂಡ ಒಂದು. ಇದು ಪೆನ್ಗಂಗಾ ಮತ್ತು ವಿನ್ಗಂಗಾ ನದಿಗಳ ಮಧ್ಯದಲ್ಲಿರುತ್ತೆ, ವರ್ಧಾ ಅನ್ನೋ ಜಾಗದಲ್ಲಿ, ಮತ್ತು ಇದು ಬೀದರ್ಗೆ ನಾರ್ತ್ ಸೈಡ್ಗೆ ಬರುತ್ತೆ. ಇನ್ 1490 ಫತಾವುಲ್ಲಾ ಫೌಂಡೆಡ್ ದಿಸ್ ಡೈನೆಸ್ಟಿ. ಫತಾವುಲ್ಲಾ ಅನ್ನೋಂಥ ವ್ಯಕ್ತಿ ಈ ಡೈನೆಸ್ಟಿನ ಸ್ಟಾರ್ಟ್ ಮಾಡೋದು 1490ಯಲ್ಲಿ. ಎಲಿಚ್ಪುರ್ ವಾಸ್ ದೇರ್ ಕ್ಯಾಪಿಟಲ್. ಎಲಿಚ್ಪುರ್ ಅನ್ನೋದು ಇವ್ರ ಕ್ಯಾಪಿಟಲ್ ಆಗಿರುತ್ತೆ. ಫತಾವುಲ್ಲಾ ಅಟ್ ದಿ ಟೈಟಲ್ ಕಾಲ್ಡ್ ಇಮಾದ್ ಉಲ್ ಮುಲ್ಕ್. ಇವರಿಗೆ ಇಮಾದ್ ಉಲ್ ಮುಲ್ಕ್ ಅಂತ ಟೈಟಲ್ ಕೂಡ ಕೊಟ್ಟಿರ್ತಾರೆ. ಆಫ್ಟರ್ ಇಸ್ ಡೆತ್ ಇನ್ 1504 CE ಇಸ್ ಸನ್ ಅಲಾವುದ್ದೀನ್ ಇಮಾದ್ ಶಾ ಕೇಮ್ ಟು ದಿ ಪವರ್. ಇವು 1504ರಲ್ಲಿ ಫತಾವುಲ್ಲಾ ಎಕ್ಸ್ಪೈರ್ ಆದಮೇಲೆ, ಸತ್ತೋದ್ಮೇಲೆ ಅಲಾವುದ್ದೀನ್ ಇಮಾದ್ ಶಾ ಅನ್ನೋಂಥ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾರೆ, ಅವ್ರ ಮಗನೇ. ಈ ವಾಸ್ ಎನ್ ಇನ್ಕಾಂಪಿಟೆಂಟ್ ಕಿಂಗ್. ನೋಡಿ, ಇವನಿಗೆ ಅಷ್ಟು ರೂಲ್ ಮಾಡೋಕ್ಕೆ ಬರಲ್ಲ, ಅಂದರೆ ಇನ್ಕಾಂಪಿಟೆಂಟ್ ಆಗಿರ್ತಾನೆ. ಆಫ್ಟರ್ ಹಿಮ್ ಇಸ್ ಸನ್ ದರ್ಯಾ ಇಮಾದ್ ಶಾ ಕೇಮ್ ಟು ಪವರ್ ಆ್ಯಂಡ್ ಈವನ್ ಡ್ಯೂರಿಂಗ್ ಹಿಸ್ ರೂಲ್ ಆಲ್ಸೋ ಬಿರಾರ್ ಡೈನೆಸ್ಟಿ ಕಂಟಿನ್ಯೂಡ್ಸ್ ಇಟ್ಸ್ ಬ್ಯಾಟಲ್ಸ್ ವಿತ್ ದಿ ನೈಬರಿಂಗ್ ಸ್ಟೇಟ್ಸ್. ನೋಡಿ, ಇವರಾದಮೇಲೆ ಅಲಾವುದ್ದೀನ್ ಆದಮೇಲೆ ದರ್ಯಾ ಇಮಾದ್ ಶಾ ಅನ್ನೋಂಥ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ, ಅವ್ರ ಮಗನ. ಇವ್ರ ಟೈಮಲ್ಲೂ ಕೂಡ ಬಿರಾರ್ ಡೈನೆಸ್ಟಿ ಬೇರೆಯವ್ರ ಜೊತೆ, ಸುತ್ತಮುತ್ತ ಇರೋಂಥ ಬೇರೆ ಡೈನೆಸ್ಟೀಸ್ ಜೊತೆ ಯುದ್ಧ ಮಾಡ್ತಾನೆ ಇರ್ತಾರೆ. ಆಫ್ಟರ್ ದಿ ಡೆತ್ ಆಫ್ ದರ್ಯಾ ಇಮಾದ್ ಶಾ ಇಸ್ ಲಿಟಲ್ ಸನ್ ಬುರ್ಹಾನ್ ಇಮಾದ್ ಶಾ ಟುಕ್ ದಿ ಪವರ್. ನೋಡಿ, ದರ್ಯಾ ಇಮಾದ್ ಶಾ ಸತ್ತೋದ್ಮೇಲೆ ಅವ್ರ ಮಗ ಮತ್ತು ಬುರ್ಹಾನ್ ಇಮಾದ್ ಶಾ ಅನ್ನೋಂಥ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಡ್ಯೂರಿಂಗ್ ಹಿಸ್ ರೂಲ್ ಪವರ್ ಕೇಮ್ ಟು ದಿ ಹ್ಯಾಂಡ್ಸ್ ಆಫ್ ಉಜರ್ಪರ್ ಕಾಲ್ಡ್ ತುಫೈಲ್ ಖಾನ್. ನೋಡಿ, ಈ ಚಿಕ್ಕ ಮಗು ಥರ ಚಿಕ್ಕ ಹುಡುಗ ಇರ್ತಾನೆ ಬುರ್ಹಾನ್ ಅಂತ ಒಂದು ವ್ಯಕ್ತಿ. ಈ ವ್ಯಕ್ತಿ ರೂಲ್ ಮಾಡ್ತಾ ಇರೋ ಟೈಮಲ್ಲಿ ಒಬ್ಬ ತುಫೈಲ್ ಖಾನ್ ಅಂತ ಇನ್ನೊಬ್ಬ ಪರ್ಸನ್ ಏನು ಮಾಡ್ತಾನೆ, ಅವ್ನು ರಾಜ ಆಗಿಬಿಡ್ತಾನೆ. ಇದರಿಂದ ಏನಾಯಿತು, ಬಿರಾರ್ ಡೈನೆಸ್ಟಿ ಫೆಲ್ ಇನ್ ದಿ ಹ್ಯಾಂಡ್ಸ್ ಆಫ್ ವಿಜಯಪುರ್ ಸುಲ್ತಾನ್. ಇದರಿಂದ ಬಿರಾರ್ ಡೈನೆಸ್ಟಿ ಹೋಗಿ ವಿಜಯಪುರ್ ಸುಲ್ತಾನ್ಸ್ ಅಂಡರ್ಗೆ ಬಂದ್ಬಿಡುತ್ತೆ, ಅವರೇ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ಆದಿಲ್ ಶಾಹೀಸ್. ಈಗ ಆದಿಲ್ ಶಾಹಿಂದ ಏನೇನು ಕಾಂಟ್ರಿಬ್ಯೂಷನ್ಸ್ ಇತ್ತು, ಅವ್ರು ಏನೇನು ಕೊಡುಗೆ ಕೊಟ್ಟರು, ಬಿಲ್ಡಿಂಗ್ಸ್ ಕಟ್ಸಿರ್ಬೋದು, ಮತ್ತೊಂದ್ರ ಬಗ್ಗೆ ಎಲ್ಲ ನೋಡೋಣ. During the renowned 200 years, Adil Shahs of Vijaypur contributed a lot to the fields of education, literature, music, fine arts, art and sculpture.
ಎಲ್ಲ ರೀತಿಯ ಆರ್ಟ್ಸ್ಗಿರ್ಬೋದು, ಎಜುಕೇಷನ್ಗಿರ್ಬೋದು, ಲಿಟ್ರೇಚರ್, ಮ್ಯೂಸಿಕ್ ಎಲ್ಲದಕ್ಕೂ ಕೂಡ ತುಂಬ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಈಗ ಎಜುಕೇಷನ್ ಬಗ್ಗೆ ನೋಡೋಣ. ಆದಿಲ್ ಶಾಸ್ ವೇರ್ ಗ್ರೇಟ್ ಲವರ್ಸ್ ಆಫ್ ಎಜುಕೇಷನ್ ಆ್ಯಂಡ್ ದೇ ಎನ್ಕರೇಜ್ಡ್ ಇಟ್. ಆದಿಲ್ ಶಾಸು ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಮತ್ತು ತುಂಬ ಎನ್ಕರೇಜ್ಮೆಂಟ್ ಕೂಡ ಕೊಡ್ತಾರೆ. ದೇರ್ ಎಜುಕೇಷನ್ ಪಾಲಿಸಿ ವಾಸ್ ಟು ಡೆವಲಪ್ ಇಸ್ಲಾಮಿಕ್ ಕಲ್ಚರ್. ಇವ್ರ ಎಜುಕೇಷನ್ ಪಾಲಿಸಿ ಮೇನ್ಲಿ ಯಾವುದ್ರ ಮೇಲೆ ಫೋಕಸ್ ಆಗಿರುತ್ತೆ ಅಂದರೆ ಈ ಇಸ್ಲಾಮಿಕ್ ಕಲ್ಚರ್ನ ಡೆವಲಪ್ ಮಾಡೋದು. ಅಂದರೆ ಇವ್ರ ಎಜುಕೇಷನ್ ಎಲ್ಲ ಕೂಡ ಇಸ್ಲಾಮಿಕ್ ರೀತಿ ಇರುತ್ತೆ, ಅಂದರೆ ಕುರಾನ್ ಓದೋದು, ಹಡೀತ್ ಓದೋದು ಆ ರೀತಿ ಇರುತ್ತೆ. ಮುಕ್ತುಬ್ ಅಥವಾ ಮಸ್ಜಿದ್ ಆ್ಯಂಡ್ ಮದ್ರಸಾ ಕಾಲೇಜ್ ವೆರ್ ದಿ ಎಜುಕೇಷನಲ್ ಸೆಂಟರ್ಸ್. ನೋಡಿ, ಇವ್ರ ಎಜುಕೇಷನೆಲ್ಲ ಬಂದು ಮಸೀದಿ ಮತ್ತು ಮದ್ರಸಾ ಇವೇನೇ ಇವರ ಎಜುಕೇಷನಲ್ ಸೆಂಟರ್ಸ್ ಆಗಿರುತ್ತೆ. ನಾಲೆಡ್ಜ್, ರಿಲಿಜನ್, ಲಾ, ಪೊಯೆಟ್ರಿ ಆ್ಯಂಡ್ ಅದರ್ಸ್ ವೇರ್ ಥಾಟ್. ಇವೆಲ್ಲ ನಾಲೆಡ್ಜ್ ಬಗ್ಗೆ, ರಿಲಿಜನ್ ಬಗ್ಗೆ, ಲಾ ಬಗ್ಗೆ ಇದೆಲ್ಲದ್ರ ಬಗ್ಗೆ ಕೂಡ ಆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಹೇಳ್ಕೊಡ್ತಾ ಇರ್ತಾರೆ. ಆ್ಯಂಡ್ ದಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ವೇರ್ ಅಂಡರ್ ದಿ ಕಿಂಗ್ಸ್ ಪ್ಯಾಟ್ರನೇಜ್. ರಾಜನೇ ಏನೇನು ಬೇಕು ಇವ್ರಿಗೆ ದುಡ್ಡು ಇರ್ಬೋದು ಅಥವಾ ಬಿಲ್ಡಿಂಗ್ ಕಟ್ಸ್ಕೊಡೋದಿರ್ಬೋದು, ಆ ರೀತಿ ಎಲ್ಲ ಕೂಡ ಹೆಲ್ಪು ರಾಜನೇ ಮಾಡ್ತಾ ಇರ್ತಾನೆ. ಈಗ ಲಿಟ್ರೇಚರ್ ಕಡೆ ನೋಡೋಣ. ದಿ ಕಾಂಟ್ರಿಬ್ಯೂಷನ್ ಆಫ್ ಆದಿಲ್ ಶಾಸ್ ಟು ದಿ ಲಿಟ್ರೇಚರ್ ಈಸ್ ವೆರಿ ಪ್ರಾಮಿನೆಂಟ್. ಆದಿಲ್ ಶಾಸು ಲಿಟ್ರೇಚರ್ ಕಡೆ ಕೊಟ್ಟಿದ್ದಂಥ ಕಾಂಟ್ರಿಬ್ಯೂಷನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಲಿಟ್ರೇಚರ್ ಬಿಕೇಮ್ ರಿಚ್ ಇನ್ ದರ್ ಪೀರಿಯಡ್ ಬಿಕಾಸ್ ಕಿಂಗ್ಸ್ ವೇರ್ ಪೊಯೆಟ್ಸ್ ದೆಮ್ಸೆಲ್ಸ್. ಲಿಟ್ರೇಚರ್ ಎಲ್ಲ ತುಂಬ ಡೆವಲಪ್ ಆಗುತ್ತೆ ಈ ಟೈಮಲ್ಲಿ, ಯಾಕೆಂದರೆ ರಾಜರು ಕೂಡ ಮತ್ತು ಮಿನಿಸ್ಟ್ರುಗಳು ಕೂಡ ಇವರ ಕಾಲದಲ್ಲಿ ಪೊಯೆಟ್ಗಳಾಗಿರ್ತಾರೆ. ಮೆನಿ ಬುಕ್ಸ್ ವೇರ್ ರಿಟನ್ ಇನ್ ಪರ್ಷಿಯನ್, ಅರೇಬಿಕ್, ಉರ್ದು ಆ್ಯಂಡ್ ಕನ್ನಡ ಲ್ಯಾಂಗ್ವೇಜಸ್. ಈ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಕೂಡ ಎಷ್ಟೊಂದು ಬುಕ್ಸ್ ಎಲ್ಲ ಈ ಟೈಮಲ್ಲಿ ಬರೆದಿರ್ತಾರೆ. ನೋಡಿ, ಪರ್ಷಿಯನ್ ಪೊಯೆಟ್ ಯಾರಿದ್ರು ಇವ್ರ ಟೈಮಲ್ಲಿ ಅಂತ ಹೇಳಿದ್ರೆ ಫಿರಿಷ್ತಾ ಅನ್ನೋಂಥ ವ್ಯಕ್ತಿ. ಇವ್ರು ಬರೆದಿರೋಂಥ ಬುಕ್ಸು ತಾರಿಕ್-ಇ ಫರಿಷ್ತಾ ಮತ್ತು ಗುಲ್ಶಾನ್ ಇ ಇಬ್ರಾಹಿಂ ಅಂತ. ನೆಕ್ಸ್ಟ್ ಉರ್ದು ಪೊಯೆಟ್ಸ್ ಇರ್ತಾರೆ. ಅಬ್ದುಲ್ ಅನ್ನೋಂಥ ವ್ಯಕ್ತಿ, ಇವನು ಇಬ್ರಾಹಿಂ ನಾಮ ಅನ್ನೋಂಥ ಒಂದು ಬುಕ್ ಬರೆದಿರ್ತಾನೆ, ವರ್ಕ್. ನೆಕ್ಸ್ಟ್ ಮುಲ್ಲಾ ನಸ್ರಾತಿ ಅನ್ನೋಂಥ ವ್ಯಕ್ತಿ ಆಲಿನಾಮ ಅನ್ನೋ ಒಂದು ಬುಕ್ ಬರೀತಾರೆ. ನೆಕ್ಸ್ಟು ಕನ್ನಡ ಪೊಯೆಟು ನರಹರಿ ಆಫ್ ತೊರವೆ ಅಂತ ಅಂದ್ಬಿಟ್ಟು, ಈ ನರಹರಿ ಅನ್ನೋಂಥ ವ್ಯಕ್ತಿ ತೊರವೆ ಜಾಗದಿಂದ ಬಂದಿರೋಂಥ ವ್ಯಕ್ತಿ, ಇವರು ತೊರವೆ ರಾಮಾಯಣ ಅನ್ನೋಂಥ ಒಂದು ಬುಕ್ ಬರೀತಾರೆ. ನೆಕ್ಸ್ಟ್ ಮ್ಯೂಸಿಕ್ ಕಡೆ ನೋಡಿದ್ರೆ ಯೂಸುಫ್ ಅಲಿ ಆದಿಲ್ ಶಾ ಆ್ಯಂಡ್ ಇಬ್ರಾಹಿಂ ಆದಿಲ್ ಶಾ ದಿ ಸೆಕೆಂಡ್ ವೇರ್ ಗ್ರೇಟ್ ಮ್ಯೂಸಿಷಿಯನ್ಸ್. ಈ ಇಬ್ಬರು ರಾಜರು ಬಂದು ತುಂಬ ಗ್ರೇಟ್ ಮ್ಯೂಸಿಷಿಯನ್ಸ್ ಆಗಿರ್ತಾರೆ ಇವರೇ. ಇಬ್ರಾಹಿಂ ಆದಿಲ್ ಶಾಸ್ ವರ್ಕ್ ಕಿತಾಬಿ ನವರಸ್ ವಾಸ್ ದಿ ಗ್ರೇಟ್ ವರ್ಕ್ ಇನ್ ಮ್ಯೂಸಿಕ್. ಇಬ್ರಾಹಿಂ ಆದಿಲ್ ಶಾಸ್ ವರ್ಕ್ ಏನಿರುತ್ತೆ ಕಿತಾಬಿ ನವರಸ್ ಅಂತ, ಇದು ತುಂಬ ಗ್ರೇಟ್ ಬುಕ್ ಆಗಿರುತ್ತೆ ಮ್ಯೂಸಿಕಲ್ಲಿ. ಈ ಓಪನ್ ದಿ ಮ್ಯೂಸಿಕ್ ಸ್ಕೂಲ್, ಇವರು ಒಂದು ಮ್ಯೂಸಿಕ್ ಸ್ಕೂಲ್ ಕೂಡ ಓಪನ್ ಮಾಡ್ತಾರೆ. ವುಮೆನ್ ಆಫ್ ರಾಯಲ್ ಆ್ಯಂಡ್ ರಿಚ್ ಫ್ಯಾಮಿಲೀಸ್ ವೇರ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ನೋಡಿ, ಮ್ಯೂಸಿಕ್ ಬಂದು ಯಾರು ತುಂಬ ದುಡ್ಡು ಇರೋಂಥವ್ರು ಇರ್ತಾರೆ ಮತ್ತು ತುಂಬ ರಾಯಲ್ ಫ್ಯಾಮಿಲೀಸ್ ಸೇರಿರೋಂಥವ್ರು ಇರ್ತಾರೆ, ಅಂಥ ಮನೆ ಹೆಣ್ಮಕ್ಳೆಲ್ಲ ಮ್ಯೂಸಿಕ್ನ ಕಲಿತಾ ಇರ್ತಾರೆ ಆ ಟೈಮಲ್ಲಿ. ಫೈನ್ ಆರ್ಟ್ಸ್. ಇಬ್ರಾಹಿಂ ಸೆಕೆಂಡ್ ವಾಸ್ ದಿ ಫೈನ್ ಆರ್ಟಿಸ್ಟ್. ಇವರು ಕೂಡ ಒಬ್ಬ ಫೈನ್ ಆರ್ಟಿಸ್ಟ್ ಆಗಿರ್ತಾರೆ. ಈಸ್ ಕೋರ್ಟ್ ಹ್ಯಾಡ್ ಮೆನಿ ಪರ್ಷಿಯನ್ ಆರ್ಟಿಸ್ಟ್. ಎಷ್ಟೊಂದು ಜನ ಪರ್ಷಿಯನ್ ಆರ್ಟಿಸ್ಟ್ಗಳೆಲ್ಲ ಇವ್ರ ಆಸ್ಥಾನದಲ್ಲಿರ್ತಾರೆ. ಬ್ಯೂಟಿಫುಲ್ ಪೇಂಟಿಂಗ್ ಆಫ್ ಫ್ಲವರ್ಸ್, ಪ್ಲಾಂಟ್ಸ್, ಕ್ರೀಪರ್ ಆ್ಯಂಡ್ ಅದರ್ ನೇಚರ್ ಸೀನ್ಸ್ ವೇರ್ ಪೇಂಟೆಡ್ ಆನ್ ದೇರ್ ಹೌಸಸ್. ನೋಡಿ, ಎಷ್ಟೊಂದು ಫ್ಲವರ್ಸ್ ಪೇಂಟಿಂಗ್ಸು, ಪ್ಲ್ಯಾಂಟ್ಸ್ದು ಈ ಥರ ಪೇಂಟಿಂಗ್ಸ್ ಎಲ್ಲ ಕೂಡ ಇವರು ಮನೆಗಳಲ್ಲಿ, ಮಸೀದಿಗಳಲ್ಲಿ ಮತ್ತು ಫ್ಲೋರ್ಸ್ ಮೇಲೆ ಎಲ್ಲ ಕಡೆ ಕೂಡ ಪೇಂಟ್ ಮಾಡಿರ್ತಾರೆ. ದೀಸ್ ಪೇಂಟಿಂಗ್ಸ್ ಹೆಲ್ಪ್ ಟು ನೋ ಆಸ್ಪಿರೇಷನ್ಸ್, ಇಂಟ್ರೆಸ್ಟ್ ಆ್ಯಂಡ್ ಟ್ರೆಡಿಷನ್ಸ್ ಆಫ್ ದಿ ಪೀಪಲ್. ಈ ಪೇಂಟಿಂಗ್ಸ್ನ ನೋಡೋದ್ರಿಂದ ನಮಗೇನು ಗೊತ್ತಾಗುತ್ತೆ, ಆ ಕಾಲದಂಥ ಇಂಟ್ರೆಸ್ಟ್ಸ್ ಯಾವುದಿತ್ತು ಜನಗಳಿಗೆ ಮತ್ತು ಟ್ರೆಡಿಷನ್ಸ್ ಯಾವ ಥರ ಇತ್ತು, ಇದ್ರ ಬಗ್ಗೆ ಎಲ್ಲ ಕೂಡ ನಮಗೆ ಒಂದು ಗ್ಲಿಂಪ್ಸ್ ಸಿಗುತ್ತೆ. ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್. ಈಗ ಕೆತ್ತನೆಗಳ ಬಗ್ಗೆ, ಆರ್ಟ್ಸ್ ಬಗ್ಗೆ ನೋಡೋಣ. ಇನ್ ದಿ ಹಿಸ್ಟ್ರಿ ಆಫ್ ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ ಆಫ್ ಕರ್ನಾಟಕ, ದ ಬಿಲ್ಡಿಂಗ್ಸ್ ಆಫ್ ಆದಿಲ್ ಶಾಸ್ ಆಫ್ ವಿಜಯಪುರ್ ಆರ್ ದಿ ಇಂಪಾರ್ಟೆಂಟ್ ಒನ್ಸ್. ನೋಡಿ, ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ ಥರ ತೊಗೊಂಡ್ರೆ ಕರ್ನಾಟಕದಲ್ಲಿ ಇವ್ರದ್ದೇ ಆದಂಥ ಒಂದು ಸ್ಟೈಲ್ ತರ್ತಾರೆ ಆದಿಲ್ ಶಾಹೀಸು, ಮತ್ತು ಎಷ್ಟೊಂದು ಬಿಲ್ಡಿಂಗ್ಸ್ ಎಲ್ಲ ಕೂಡ ಕಟ್ಸಿರ್ತಾರೆ. ದೇ ಬಿಲ್ಡ್ ಫೋರ್ಟ್ಸ್, ಪ್ಯಾಲೇಸಸ್, ಮಾಸ್ಕ್ಸ್ ಆ್ಯಂಡ್ ಟಾಮ್ಸ್. ಇವರು ಎಷ್ಟೊಂದು ಕೋಟೆಗಳನ್ನ, ಪ್ಯಾಲೇಸ್ಗಳನ್ನ, ಮಸೀದಿಗಳನ್ನ, ಸಮಾಧಿಗಳನ್ನೆಲ್ಲ ಕಟ್ಟಿಸ್ತಾರೆ. ಈ ಮಾನ್ಯುಮೆಂಟ್ಸ್ ಎಲ್ಲ ಬಂದು ಇಂಡೋ ಇಸ್ಲಾಮಿಕ್ ಸ್ಟೈಲ್ ಅನ್ನೋ ಒಂದು ಸ್ಟೈಲಲ್ಲಿದೆ. ನಾನು ಏನು ಇಂಡೋ ಇಸ್ಲಾಮಿಕ್ ಅಂದರೆ ಮೊದಲೇ ತೋರಿಸಿದ್ದೀನಿ, ಅದನ್ನು ನೋಡಿ ಆ ಪಾರ್ಟ್ ವಿಡಿಯೋನ. ಫೋರ್ಟ್. ಎ ಫೋರ್ಟ್ ಆಫ್ ವಿಜಯಪುರ್ ಈಸ್ ಎ ಬಿಗ್ ಒನ್ ಆ್ಯಂಡ್ ಇಟ್ ಹ್ಯಾಸ್ 96 ಬ್ಯಾಸ್ಟನ್ಸ್, ದಿ ಡೋಮ್ ವಿಚ್ ವೇರ್ ಬಿಲ್ಟ್ ಆನ್ ಫೋರ್ಟ್ ಆ್ಯಂಡ್ 6 ಮೈನ್ ಎಂಟ್ರೆನ್ಸಸ್. ಇದು ತುಂಬ ದೊಡ್ಡ ಒಂದು ಕೋಟೆ ಆಗಿರುತ್ತೆ. ಇದರಲ್ಲಿ 6 ಮೈನ್ ಎಂಟ್ರೆನ್ಸ್ಗಳಿಗಿದೆ, ಅಷ್ಟು ದೊಡ್ಡ ಕೋಟೆ ಇದು. ನೆಕ್ಸ್ಟ್ ಪ್ಯಾಲೇಸಸ್ ಬಗ್ಗೆ ನೋಡೋಣ. ಗಗನ್ ಮಹಲ್ ಅಂತ ಹೇಳ್ಬಿಟ್ಟು 1620 ಇಬ್ರಾಹಿಂ ಆದಿಲ್ ಶಾ ಅನ್ನೋಂಥ ವ್ಯಕ್ತಿ ಇದನ್ನು ಕಟ್ಸೋದು. ಇದರಲ್ಲಿ 3 ಸ್ಟೋರಿ ಟವರ್ಸ್ ಇದೆ, ಅಂದರೆ 3 ಫ್ಲೋರ್ ಇರೋವಂಥ ಟವರ್ಗಳಿದೆ ಇದರಲ್ಲಿ. ನೆಕ್ಸ್ಟ್ ಮೆಹತರ್ ಮಹಲ್ ಅಂತ ಹೇಳ್ಬಿಟ್ಟು, ಇಟ್ ಈಸ್ ಆಲ್ಸೋ ಎ 3 ಸ್ಟೋರಿಡ್ ಪ್ಯಾಲೇಸ್. ಇದು ಕೂಡ 3 ಫ್ಲೋರ್ ಇರೋವಂಥ ಒಂದು ಪ್ಯಾಲೇಸ್ ಇದು. ಇಬ್ರಾಹಿಂ ಆದಿಲ್ ಶಾ ದಿ ಸೆಕೆಂಡ್ ಬಿಲ್ಟ್ ಇಟ್. ಇಬ್ರಾಹಿಂ ಆದಿಲ್ ಶಾ ದಿ ಸೆಕೆಂಡ್ ಇದನ್ನು ಕಟ್ಸೋವಂಥದ್ದು. ಇಟ್ ಈಸ್ ಫೇಮಸ್ ಫಾರ್ ಇಟ್ಸ್ ಫೈನ್ ಆ್ಯಂಡ್ ಡೆಲಿಕೇಟ್ ಡೆಕೋರೇಷನ್ಸ್. ಇದರಲ್ಲಿ ತುಂಬ ಚಿಕ್ಕದಾದಂಥ ಫೈನ್ ಮತ್ತು ತುಂಬ ಡೆಲಿಕೇಟ್ ಆದಂಥ ಡೆಕೋರೇಷನ್ಸ್ ಇದೆ ಇದರಲ್ಲಿ, ಅಂದರೆ ತುಂಬ ಮೈನ್ಯೂಟ್ ಕಾರ್ವಿಂಗ್ಸ್ ಎಲ್ಲ ಇದೆ. ಆ್ಯಂಡ್ ಇನ್ ಅಸರ್ ಮಹಲ್ ರೂಮ್ಸ್ ಹ್ಯಾವ್ ಡಿಫ್ರೆಂಟ್ ಪೇಂಟಿಂಗ್ಸ್ ಪೇಂಟೆಡ್ ಆನ್ ದೆಮ್. ಅಸರ್ ಮಹಲ್ ಅನ್ನೋಂಥ ಒಂದು ಪ್ಯಾಲೇಸಲ್ಲಿ
ಎಷ್ಟೊಂದು ರೂಮ್ಸ್ಗಳಲ್ಲೆಲ್ಲ ಬೇರೆ ಬೇರೆ ಥರ ಪೇಂಟಿಂಗ್ಸ್ ಎಲ್ಲ ಕೂಡ ಇದೆ. ನೋಡಿ, ಇದು ಅಸರ್ ಮಹಲ್ ವಿಜಯಪುರಲ್ಲಿದೆ, ಇದು ಗಗನ್ ಮಹಲ್ ಅಂತ ಹೇಳ್ಬಿಟ್ಟು, ಇವೆಲ್ಲ ಪ್ಯಾಲೇಸಸ್. ನೆಕ್ಸ್ಟ್ ಮಸೀದಿಸ್ ಅಥವಾ ಮಾಸ್ಕ್. ಜಮಿಯಾ ಮಸ್ಜಿದ್, ಆಲಿ ಆದಿಲ್ ಶಾ ಬಿಲ್ಟ್ ಇಟ್. ಇಟ್ ಈಸ್ ಫೇಮಸ್ ಫಾರ್ ಇಟ್ಸ್ ವೈಡ್ ಪ್ರೇಯರ್ ಹಾಲ್. ನೋಡಿ, ಆಲಿ ಆದಿಲ್ ಶಾ ಅನ್ನೋಂಥ ವ್ಯಕ್ತಿ ಇದನ್ನು ಕಟ್ಸೋದು. ಇದರಲ್ಲಿ ತುಂಬ ದೊಡ್ಡದಾದಂಥ ಅಗಲವಾದಂಥ ಪ್ರೇಯರ್ ಹಾಲ್ ಇದೆ. ಇಟ್ ಈಸ್ ಎ ಕಾಮನ್ ಬಿಲ್ಡಿಂಗ್ ವಿತೌಟ್ ಎನಿ ಡೆಕೋರೇಷನ್ಸ್. ಈ ಜಮಾ ಮಸ್ಜಿದಲ್ಲಿ ಏನಂಥ ಡೆಕೋರೇಷನ್ಸ್ ಏನಿಲ್ಲ, ತುಂಬ ಕಾಮನ್ ಬಿಲ್ಡಿಂಗ್ ಆಗಿದೆ. ಇಟ್ ಹ್ಯಾಸ್ ಡಿಫ್ರೆಂಟ್ ನ್ಯೂ ಸ್ಟೈಲ್ ಅಮಾಂಗ್ ಅದರ್ ಆರ್ಟ್ ಮಾನ್ಯುಮೆಂಟ್ಸ್. ಇದರಲ್ಲೇ ಆದಂಥ ಹೊಸ ರೀತಿ ಸ್ಟೈಲ್ ಕೂಡ ಇದೆ ಎಲ್ಲ ಮಾನ್ಯುಮೆಂಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ. ನೆಕ್ಸ್ಟ್ ಇಬ್ರಾಹಿಂ ರೌಜಾ ಅನ್ನೋಂಥ ಬಿಲ್ಡಿಂಗ್. ಇಬ್ರಾಹಿಂ ಆದಿಲ್ ಶಾ ದಿ ಸೆಕೆಂಡ್ ಬಿಲ್ಟ್ ಇಟ್ ಇನ್ ದಿ ಮೆಮೊರಿ ಆಫ್ ಹಿಸ್ ವೈಫ್ ತಾಜ್ ಬೇಗಮ್ ಇನ್ ವಿಜಯಪುರ್. ಇಬ್ರಾಹಿಂ ಆದಿಲ್ ಶಾ ದಿ ಸೆಕೆಂಡ್ ಏನು ಮಾಡ್ತಾರೆ, ಇಬ್ರಾಹಿಂ ರೌಜಾನ ಕಟ್ಸೋದು. ಇದು ಏನಕ್ಕೋಸ್ಕರ ಕಟ್ಸೋದು ಅಂದರೆ ಅವ್ರ ವೈಫ್ ಮೆಮೊರಿಗೋಸ್ಕರ ಕಟ್ಸೋದು ವಿಜಯಪುರದಲ್ಲಿ. ಇಟ್ ಹ್ಯಾಸ್ ದಿ ಟಾಮ್ಸ್ ಆಫ್ ಇಬ್ರಾಹಿಂ ಆ್ಯಂಡ್ ಹಿಸ್ ರಿಲೇಟಿವ್ಸ್. ಈ ಒಂದು ಇಬ್ರಾಹಿಂ ರೌಜಾದಲ್ಲಿ ಏನೇನಿದೆ, ಇಬ್ರಾಹಿಮ್ದು ಮತ್ತು ಅವ್ರ ರಿಲೇಟಿವ್ಗಳು ಯಾರಿರ್ತಾರೆ, ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಅವ್ರದ್ದೆಲ್ಲ ಸಮಾಧಿಗಳಿದೆ. ಇಟ್ ಈಸ್ ದಿ ಓನ್ಲಿ ರೌಜಾ ಇನ್ ಇಂಡಿಯಾ. ಇಟ್ ಈಸ್ ಕಾಲ್ಡ್ ಎಸ್ ತಾಜ್ ಮಹಲ್ ಆಫ್ ಸೌತ್ ಇಂಡಿಯಾ. ಇದನ್ನು ತಾಜ್ ಮಹಲ್ ಆಫ್ ಸೌತ್ ಇಂಡಿಯಾ ಅಂತ ಕೂಡ ಕರಿತೀವಿ. ಇಟ್ ಈಸ್ ದಿ ಓನ್ಲಿ ರೌಜಾ ಇನ್ ಇಂಡಿಯಾ. ಏನಂಗಂದ್ರೆ ಹೇಳಿದ್ರೆ, ದಿ ಮಾಸ್ಕ್ ಆ್ಯಂಡ್ ದಿ ಟಾಂಬ್ ಆರ್ ಬಿಲ್ಟ್ ಆನ್ ದಿ ಎಲಿವೇಟೆಡ್ ಪ್ಲಾಟ್ಫಾರ್ಮ್ ವಿತ್ ಎ ಗಾರ್ಡನ್ ಅರೌಂಡ್ ದೆಮ್ ಆ್ಯಂಡ್ ಕಾಂಪೌಂಡ್ ವಾಲ್ ಅರೌಂಡ್ ಇಟ್. ಅಂದರೆ ಮಸೀದಿ ಮತ್ತು ಸಮಾಧಿ ಎಲ್ಲ ಬಂದು ಒಂದು ಎಲಿವೇಟೆಡ್ ಪ್ಲಾಟ್ಫಾರ್ಮ್, ಒಂದು ಸ್ಟೇಜ್ ಥರ ಒಂದು ದೊಡ್ಡದಾಗಿರುತ್ತೆ, ಅದ್ರ ಮೇಲೆ ಕಟ್ಟಿರ್ತಾರೆ. ಮತ್ತು ಇದ್ರ ಸುತ್ತು ಗಾರ್ಡನ್ ಇರುತ್ತೆ. ಮತ್ತು ಈ ಒಂದು ಟೋಟಲ್ ಆಗಿ ಇದೆಲ್ಲ ಬಂದು ಒಂದು ಕಾಂಪೌಂಡಿಂದ ಕವರ್ ಆಗಿರುತ್ತೆ. ಇದನ್ನು ರೌಜಾ ಅಂತ ಕರಿತೀವಿ. ಇದು ಇಂಡಿಯಾದಲ್ಲಿ ಒಂದೇ ಇರೋದು. ನೆಕ್ಸ್ಟ್ ಗೋಲ್ ಗುಂಬಜ್ ಅಂತ. ಮೊಹಮ್ಮದ್ ಡಿಸೈಡೆಡ್ ಟು ಬಿಲ್ಡ್ ಸಮಥಿಂಗ್ ದಟ್ ಈಸ್ ಈವನ್ ಬಿಗರ್ ಆ್ಯಂಡ್ ಗ್ರೇಟರ್ ದೆನ್ ರೌಜಾ. ಮೊಹಮ್ಮದ್ ಅನ್ನೋಂಥ ವ್ಯಕ್ತಿ ಏನು ಮಾಡ್ತಾನೆ, ರೌಜಾಗಿಂತ ತುಂಬ ದೊಡ್ಡದು ಮತ್ತು ತುಂಬ ಚೆನ್ನಾಗಿರೋವಂಥದ್ದನ್ನು ಕಟ್ಟಿಸ್ಬೇಕು ಅಂತ ಅಂದ್ಕೊಳ್ತಾನೆ. ಈ ಬಿಲ್ಡ್ ಗೋಲ್ ಗುಂಬಜ್, ಎ ಡೋಮ್ಡ್ ಟಾಂಬ್ ಇನ್ 1656 CE ಅಟ್ ವಿಜಯಪುರ. ಅದಕ್ಕೋಸ್ಕರ ಏನು ಮಾಡ್ತಾನೆ ಇವನು, ಗೋಲ್ ಗುಂಬಜ್ನ ಕಟ್ಟಿಸ್ತಾನೆ. ನೀವೆಲ್ಲ ಕೇಳಿರ್ತೀರ ಗೋಲ್ ಗುಂಬಜ್ ಅಂತ. ನೋಡಿ, ಇಲ್ಲಿದೆ ಗೋಲ್ ಗುಂಬಜ್. ಇಟ್ ಹ್ಯಾಸ್ ಎ ಬಿಗ್ ಡೋಮ್ ವಿತ್ ಎ ವಿಸ್ಪರಿಂಗ್ ಚೇಂಬರ್ ಇನ್ಸೈಡ್. ಇದರಲ್ಲಿ ಒಂದು ದೊಡ್ಡ ಟೋಂಬ್ ಇದೆ, ಇದರಲ್ಲಿ ವಿಸ್ಪರಿಂಗ್ ಚೇಂಬರ್ ಅನ್ನೋದು ಕೂಡ ಇದೆ. ಇಟ್ ಈಸ್ ಎ ಫೈನ್ ಎಕ್ಸಾಂಪಲ್ ಫಾರ್ ಟೆಕ್ನಾಲಜಿ ಆಫ್ ದಟ್ ಟೈಮ್. ಆ ಟೈಮಲ್ಲಿ ಇದ್ದಂಥ ಟೆಕ್ನಾಲಜಿಗೆ ಇದು ಒಂದು ಒಳ್ಳೆಯ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇಟ್ ಈಸ್ ದಿ 4th ಲಾರ್ಜೆಸ್ಟ್ ಡೋಮ್ ಇನ್ ದಿ ವರ್ಲ್ಡ್ ಆ್ಯಂಡ್ ದಿ ಫಸ್ಟ್ ಲಾರ್ಜೆಸ್ಟ್ ಡೋಮ್ ಇನ್ ಇಂಡಿಯಾ. ಇದು ಇಡೀ ಪ್ರಪಂಚದಲ್ಲೇ 4ನೇ ದೊಡ್ಡ ಡೋಮ್ ಆಗಿತ್ತು. ಈ ಮೇಲೆ ಕಟ್ಸಿದಾರಲ್ಲ ಈ ಡೋಮ್ ಇದು. ಮತ್ತು ಇಂಡಿಯಾದಲ್ಲಿ ಫಸ್ಟ್ ಲಾರ್ಜೆಸ್ಟ್ ಡೋಮ್. ಇಷ್ಟು ದೊಡ್ಡ ಡೋಮ್ ಯಾರೂ ಕೂಡ ಅಲ್ಲಿವರೆಗೂ ಕಟ್ಸಿರಲಿಲ್ಲ ಇಂಡಿಯಾದಲ್ಲಿ. ನೋಡಿ, ಇದು ಮಾಲಿಕಿ ಮೈದಾನ್ ಫಿರಂಗಿ ಅಂತ ವಿಜಯಪುರದಲ್ಲಿದೆ. ನೋಡಿ, ದೊಡ್ಡ ಒಂದು ಕ್ಯಾನನ್ ಇದು, ಆಯಿತಾ. ಫಿರಂಗಿ ಅಂತ ಕರೀತಾರೆ ನಮ್ಮ ಇಂಡಿಯನ್ ಭಾಷೆಯಲ್ಲಿ. ನೆಕ್ಸ್ಟ್ ಜುಮ್ಮಾ ಮಾಸ್ಕ್ ಅಂತ ಹೇಳ್ಬಿಟ್ಟು ವಿಜಯಪುರದಲ್ಲಿದೆ ಇದು ಪಿಕ್ಚರ್. ಅದರ್ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್: ಬರಾ ಕಮಮ್, ಬಡೆ ಕಮಾನ್, ಆನಂದ್ ಮಹಲ್, ಉಪ್ಲಿ ಬುರುಜ್, ತಾಜ್ ಬಾವ್ಡಿ, ಚಾಂದ್ ಬಾವ್ದಿ ಆ್ಯಂಡ್ ಅದರ್ ಮಾನ್ಯುಮೆಂಟ್ಸ್ ಆರ್ ಇಂಪಾರ್ಟೆಂಟ್ ಒನ್ಸ್. ಇವೆಲ್ಲ ಕೂಡ ಬೇರೆ ಬೇರೆ ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಆಗಿದೆ. ಈಗ ಕ್ರೊನಾಲಜಿಕಲ್ ಪೀರಿಯಡ್ನ ನೋಡೋಣ, ಏನು ಆರ್ಡರ್ ವೈಸು ಯಾವ್ಯಾವ ಥರ ಬರುತ್ತೆ ಅಂತ. ನೋಡಿ, ಬಹಮನಿ ಕಿಂಗ್ಡಮ್ ಬಂದು 1347ಇಂದ 1527ವರೆಗೂ ಇತ್ತು. ಆಲ್ಮೋಸ್ಟ್ ಆಲ್ ಒಂದು 70-80 ಇಯರ್ಸ್ ಅಲ್ಲಿವರೆಗೂ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಮದ್ರಸಾ ಇನ್ ಬೀದರ್. ಬೀದರಲ್ಲಿ ಮದ್ರಸಾ ಎಸ್ಟಾಬ್ಲಿಷ್ ಆಗಿದ್ದು ಬಂದು 1461 CEಯಲ್ಲಿ. ಆದಿಲ್ ಶಾಸ್ ರೂಲ್ ಮಾಡಿದ್ದು ಬಂದು 1489ಇಂದ 1672ವರೆಗೂ. ಇಬ್ರಾಹಿಂ ರೌಜಾ ಕಟ್ಸಿದ್ದು ಬಂದು 1626ಅಲ್ಲಿ. ಮತ್ತು ಗೋಲ್ ಗುಂಬಜ್ ಕಟ್ಸಿದ್ದು ಬಂದು 1656ಅಲ್ಲಿ.